ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತುಬಂಧ ವಿಷಯ ಸಮಾಜ ವಿಜ್ಞಾನ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನದ ಕಲಿಕಾ ಫಲಗಳು. ಈ ವಿಡಿಯೋದಲ್ಲಿ ಕಲಿಕಾ ಫಲಗಳನ್ನು ನೋಡೋಣ. ಮೊದಲಿಗೆ ನಂತರ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನಂತರ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಇವೆರಡರ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಒಟ್ಟು ಕಲಿಕಾ ಫಲಗಳು 5 ಕಲಿಕಾ ಫಲಗಳನ್ನು ಕೊಟ್ಟಿರುತ್ತಾರೆ. ಹೀಗಾಗಿ ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳಂತೆ ಒಟ್ಟು 10 ಪ್ರಶ್ನೆಗಳ ಒಂದು ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಇದರಲ್ಲಿ ಇರುತ್ತೆ. ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಮೊದಲಿಗೆ ಆ ಒಂದು ಕಲಿಕಾ ಫಲಗಳನ್ನು 5 ಕಲಿಕಾ ಫಲಗಳನ್ನು ನೋಡೋಣ. LO ಅಂದ್ರೆ ಲರ್ನಿಂಗ್ ಔಟ್ಕಮ್ಸ್ 1 ಅಂದ್ರೆ ಮೊದಲನೇ ಕಲಿಕಾ ಫಲ, ಇದು ಎರಡನೇ ಕಲಿಕಾ ಫಲ, ಇದು ಮೂರನೇ ಕಲಿಕಾ ಫಲ ಅಂತಿದೆ. ಹಾಗಾಗಿ 1ನೇ ಕಲಿಕಾ ಫಲವನ್ನು ನೋಡೋಣ. ಉತ್ತರ ಮತ್ತು ದಕ್ಷಿಣ ಭಾರತದ ಮಧ್ಯಕಾಲೀನ ಆಡಳಿತ ವ್ಯವಸ್ಥೆಗಳನ್ನು ಮೊಘಲರು, ಮರಾಠರು, ವಿಜಯನಗರ ಆಧುನಿಕ ಆಡಳಿತದೊಂದಿಗೆ ಹೋಲಿಸುವರು ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸುವರು. ಈಗ ಕಲಿಕಾ ಫಲ 2ನೇದು ಪ್ರಮುಖ ಭಕ್ತಿ ಪಂಥದ ಸಂತರು ಮತ್ತು ಧಾರ್ಮಿಕ ಸುಧಾರಕರ ಮೌಲ್ಯಗಳು ಹಾಗೂ ಕೊಡುಗೆಗಳನ್ನು ಪ್ರಶಂಸಿಸುವರು. ಈ ಕಲಿಕಾ ಫಲ 3 ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಗುರುತಿಸುವರು ಮತ್ತು ಅವುಗಳ ಅಗತ್ಯತೆಯನ್ನು ವಿವರಿಸುವರು. ಕಲಿಕಾ ಫಲ 4 ಆರ್ಥಿಕ ರಚನೆಯನ್ನು ಅರ್ಥೈಸಿಕೊಳ್ಳುವರು ಹಾಗೂ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳನ್ನು ಪಟ್ಟಿ ಮಾಡಿ ವಿವರಿಸುವರು. 5ನೇ ಕಲಿಕಾ ಫಲ ಹಣದ ನಿರ್ವಹಣೆಯನ್ನು ಅರ್ಥೈಸಿಕೊಳ್ಳುವರು. ಆರ್ಥಿಕ ಅಭಿವೃದ್ಧಿಯಲ್ಲಿ ಶ್ರಮ, ಬಂಡವಾಳ ಮತ್ತು ಉದ್ಯೋಗದ ಮಹತ್ವ ಹಾಗೂ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ವ್ಯಾಪಾರ ಮತ್ತು ಮಾರುಕಟ್ಟೆ ನಿರ್ವಹಣೆ ಪಾತ್ರವನ್ನು ವಿವರಿಸುವರು. ಈಗ 10ನೇ ತರಗತಿ ಸಮಾಜ ವಿಜ್ಞಾನದ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಇದು ಕಲಿಕಾ ಫಲ 1, ಇದನ್ನು ಕೂಡ ಕಲಿಕಾ ಫಲ 1 ಅಂದ್ರೆ ಇವೆರಡೂ ಪ್ರಶ್ನೆಗಳು ಕಲಿಕಾ ಫಲ 1ರ ಮೇಲಿನ ಪ್ರಶ್ನೆಗಳು. ಆ ನಂತರ 3 ಮತ್ತು 4ನೇ ಪ್ರಶ್ನೆಗಳು, ಇವೆರಡೂ ಪ್ರಶ್ನೆಗಳು ಕಲಿಕಾ ಫಲ 2ರ ಮೇಲಿನ ಪ್ರಶ್ನೆಗಳು. ಆ ನಂತರ 5 ಮತ್ತು 6 ಇವೆರಡು ಪ್ರಶ್ನೆಗಳು ಕಲಿಕಾ ಫಲ 3ರ ಮೇಲಿನ ಪ್ರಶ್ನೆಗಳು. ಇವೆರಡು ಪ್ರಶ್ನೆಗಳು ಕಲಿಕಾ ಫಲ 4ರ ಮೇಲಿನ ಪ್ರಶ್ನೆಗಳು. ಇವೆರಡು ಕಲಿಕಾ ಫಲ 5ರ ಮೇಲಿನ ಪ್ರಶ್ನೆಗಳು. ಒಟ್ಟು 10 ಪ್ರಶ್ನೆಗಳ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ. ಮೊದಲನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ ಯಾರು? 2ನೇ ಪ್ರಶ್ನೆ ಮರಾಠರ ಆಡಳಿತದಲ್ಲಿದ್ದ ಅಷ್ಟಪ್ರಧಾನ ಮಂಡಳಿ ಎಂದರೇನು? 3ನೇ ಪ್ರಶ್ನೆ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಆನಂತರ 5ನೇ ಪ್ರಶ್ನೆ ಭಾರತದ ನೆರೆಹೊರೆಯ ಯಾವುದಾದ್ರೂ 2 ರಾಷ್ಟ್ರಗಳನ್ನು ಹೆಸರಿಸಿ. 6ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸ್ಥಾಪಿಸಲು ಇರುವ ಪ್ರಮುಖ ಸಂಸ್ಥೆ ಯಾವುದು? ಕಲಿಕಾ ಫಲ 4ರ ಮೇಲಿನ 7ನೇ ಪ್ರಶ್ನೆ ಭಾರತದ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಎಂದು ಯಾವ ವಲಯವನ್ನು ಕರೆಯುತ್ತಾರೆ? 8ನೇ ಪ್ರಶ್ನೆ ಬ್ಯಾಂಕಿಂಗ್ ಮತ್ತು ವಿಮೆ ಯಾವ ವಲಯಕ್ಕೆ ಸೇರುತ್ತವೆ? 9ನೇ ಪ್ರಶ್ನೆ ಉತ್ಪಾದನೆ ಯಾವುದಾದ್ರೂ 2 ಪ್ರಮುಖ ಅಂಶಗಳನ್ನು ತಿಳಿಸಿ. 10ನೇ ಪ್ರಶ್ನೆ ಕಲಿಕಾ ಫಲ 5ರ ಮೇಲಿನ ಪ್ರಶ್ನೆ ದೇಶದ ಒಳಗೆ ನಡೆಯುವ ವ್ಯಾಪಾರವನ್ನು ಏನೆಂದು ಕರೆಯುತ್ತಾರೆ? ಈಗ ಆ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರತಿಯೊಂದು ಪ್ರಶ್ನೆಗೆ ನೇರವಾದಂತಹ ಉತ್ತರವನ್ನು ಕೊಡಲಾಗಿದೆ. 1ನೇ ಪ್ರಶ್ನೆ ಕೃಷ್ಣದೇವರಾಯ. 2ನೇ ಪ್ರಶ್ನೆ ಉತ್ತರ ಶಿವಾಜಿ ಆಡಳಿತದ 8 ಸಚಿವರ ಮಂಡಳಿ. 9ನೇ ಪ್ರಶ್ನೆಗೆ ಉತ್ತರ ಬಸವಣ್ಣನವರು. 3ನೇ ಪ್ರಶ್ನೆಗೆ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ ಶಂಕರಾಚಾರ್ಯರು. 5ನೇ ಪ್ರಶ್ನೆಯ ಉತ್ತರ ಪಾಕಿಸ್ತಾನ, ಚೀನಾ, ಶ್ರೀಲಂಕಾ ಯಾವುದಾದ್ರೂ 2 ಬರೆಯಿರಿ ಅಂತ ಕೇಳಿದ್ದಾರೆ. 6ನೇ ಪ್ರಶ್ನೆಗೆ ಉತ್ತರ ವಿಶ್ವಸಂಸ್ಥೆ. 7ನೇ ಪ್ರಶ್ನೆಗೆ ಉತ್ತರ ಪ್ರಾಥಮಿಕ ವಲಯ ಕೃಷಿ. 8ನೇ ಪ್ರಶ್ನೆಗೆ ಉತ್ತರ ತೃತೀಯ ವಲಯ ಸೇವಾ ವಲಯ. 9ನೇ ಪ್ರಶ್ನೆಗೆ ಉತ್ತರ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. 10ನೇ ಪ್ರಶ್ನೆಗೆ ಉತ್ತರ ಆಂತರಿಕ ವ್ಯಾಪಾರ ಅನ್ನುವಂಥ ಆ ಮೇಲಿನ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲಾಗಿದೆ ಇಲ್ಲಿ. ನೆಕ್ಸ್ಟ್ ಈಗ 10ನೇ ತರಗತಿ ಸಮಾಜ ವಿಜ್ಞಾನದ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಂತರ ಉತ್ತರಗಳನ್ನು ನೋಡೋಣ. ಪೂರ್ವ ಪರೀಕ್ಷೆಯಂತೆ ಇಲ್ಲೂ ಕೂಡ 1ನೇ ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳು, 2ನೇ ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳು, ಈ ರೀತಿ ಪ್ರತಿಯೊಂದು ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳಂತೆ ಮೇಲಿನ ರೀತಿಯಲ್ಲಿ ಇದನ್ನು ತೆಗೆದುಕೊಳ್ಳಲಾಗಿದೆ. ಈಗ 1ನೇ ಪ್ರಶ್ನೆಯನ್ನು ನೋಡೋಣ. ಮಧ್ಯಕಾಲೀನ ಆಡಳಿತ ಪದ್ಧತಿಗೂ ಮತ್ತು ಇಂದಿನ ಆಧುನಿಕ ಆಡಳಿತಕ್ಕೂ ಇರುವ ಒಂದು ಸಾಮ್ಯತೆಯನ್ನು ತಿಳಿಸಿ. 2ನೇ ಪ್ರಶ್ನೆ ಮೊಘಲರ ಕಾಲದ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ನೀಡಿ. 3ನೇ ಪ್ರಶ್ನೆ ಭಕ್ತಿ ಪಂಥದ ಸಂತರು ಸಮಾಜದಲ್ಲಿ ಯಾವ ಮೌಲ್ಯಗಳನ್ನು ಬಿತ್ತಲು ಪ್ರಯತ್ನಿಸಿದರು? 4ನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಸಂಸ್ಥೆ ಯಾವುದು? 5ನೇ ಪ್ರಶ್ನೆ ವಿದೇಶಾಂಗ ನೀತಿಯು ಒಂದು ದೇಶಕ್ಕೆ ಏಕೆ ಅಗತ್ಯ?
ಇನ್ನು 6ನೇ ಪ್ರಶ್ನೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳು ಯಾವುವು? 7ನೇ ಪ್ರಶ್ನೆ ಕಲಿಕಾಫಲ 4ರ ಮೇಲಿನ ಪ್ರಶ್ನೆ, ತೃತೀಯ ವಲಯ ಅಥವಾ ಸೇವಾ ವಲಯದ 2 ಉದಾಹರಣೆಗಳನ್ನು ನೀಡಿ. 8ನೇ ಪ್ರಶ್ನೆ ದ್ವಿತೀಯ ವಲಯ ಅಥವಾ ಕೈಗಾರಿಕಾ ವಲಯವು ಹೇಗೆ ಪ್ರಾಥಮಿಕ ವಲಯದ ಮೇಲೆ ಅವಲಂಬಿತವಾಗಿದೆ. 9ನೇ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಂಡವಾಳದ ಪಾತ್ರವೇನು? 10ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ವ್ಯಾಪಾರವು ದೇಶದ ಆರ್ಥಿಕತೆಗೆ ಹೇಗೆ ಸಹಕಾರಿ? ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳು, ನೇರವಾಗಿ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆಗೆ ಉತ್ತರ ಕೇಂದ್ರೀಕೃತ ಆಡಳಿತ ಅಥವಾ ತೆರಿಗೆ ಸಂಗ್ರಹಣಾ ವ್ಯವಸ್ಥೆ ಅಥವಾ ಸೂಕ್ತ ಉತ್ತರ. 2ನೇದು ತಾಜ್ ಮಹಲ್ ಅಥವಾ ಕೆಂಪು ಕೋಟೆ. 3ನೇ ಪ್ರಶ್ನೆಗೆ ಉತ್ತರ ಸಾಮಾಜಿಕ ಸಮಾನತೆ, ಭಾತೃತ್ವ ಮತ್ತು ಮಾನವೀಯತೆ. 4ನೇ ಪ್ರಶ್ನೆಗೆ ಉತ್ತರ ರಾಮಕೃಷ್ಣ ಮಿಷನ್. 5ನೇ ಪ್ರಶ್ನೆಗೆ ಉತ್ತರ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡಲು ಮತ್ತು ಅಂತಾರಾಷ್ಟ್ರೀಯ ಸಹಕಾರ ವೃದ್ಧಿಸಲು. 6ನೇ ಪ್ರಶ್ನೆಗೆ ಉತ್ತರ ಭಾರತ ಮತ್ತು ಚೀನಾ. 7ನೇ ಪ್ರಶ್ನೆಗೆ ಉತ್ತರ ಶಿಕ್ಷಣ, ಆರೋಗ್ಯ, ಸಾರಿಗೆ, ಸಂವಹನ, ಯಾವುದಾದ್ರೂ 2ಅನ್ನು ಬರೆಯುವಂಥದ್ದು. 8ನೇ ಪ್ರಶ್ನೆಗೆ ಉತ್ತರ ಕಚ್ಚಾ ವಸ್ತುಗಳಿಗಾಗಿ ಕೈಗಾರಿಕೆಗಳು ಕೃಷಿಯ ಮೇಲೆ ಅವಲಂಬಿತವಾಗಿವೆ. 9ನೇ ಪ್ರಶ್ನೆಗೆ ಉತ್ತರ ಇದು ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಉದ್ಯೋಗ ಸೃಷ್ಟಿಸಲು ಅಗತ್ಯವಾದ ಮೂಲ ಸೌಕರ್ಯ ಒದಗಿಸುತ್ತದೆ. 10ನೇ ಪ್ರಶ್ನೆಗೆ ಉತ್ತರ ವಿದೇಶಿ ವಿನಿಮಯ ಗಳಿಸಲು ಮತ್ತು ಮಾರುಕಟ್ಟೆ ವಿಸ್ತರಿಸಲು ಸಹಕಾರಿ. ಆದ್ಮೇಲೆ ಈ ರೀತಿ 4ರಿಂದ 10ನೇ ತರಗತಿವರೆಗಿನ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದ ಈ ಒಂದು 3 ವಿಷಯಗಳ ನಾನು ಸೇತುಬಂಧದ ಒಂದು ಕಲಿಕಾ ಫಲಗಳ ಪಟ್ಟಿ, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳ ಉತ್ತರಗಳನ್ನು ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಇಲ್ಲಿರುವಂತಹ ಪ್ರಶ್ನೆಗಳನ್ನು ಮತ್ತೊಂದು ಬಾರಿ ನೋಡಿಕೊಳ್ಳಿ ಮತ್ತು ಉತ್ತರಗಳು ಕೂಡ ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.